ಒಂದು ಎರಡು ಮೂರು ನಾಲ್ಕು ನಾಲ್ಕು ಜೋಡು ಸಾಕಲ್ಲ. ಏನು ಇನ್ನೊಂದು ನಾಲ್ಕು ಜೋಡು ಹೆಚ್ಚಿಗೆ ಇಟ್ಕೊಳ್ಳೇನು? ಎದಕ್ಕೆ ಬೇಕು ಇನ್ನೊಂದು ನಾಲ್ಕು ಜೋಡು ಹೆಚ್ಚಿಗೆ ಸುಮ್ಮನೆ ಸಾಕು ಇಟ್ಟು ಸುಮ್ಮನೆ ಇಟ್ಕೊಂಡ್ಬಿಡ್ಲೆ. ಇನ್ನೊಂದು ಎರಡು ಮೂರು ಜೋಡು ಇಟ್ಕೊಂಡ್ರೆ ಆಯ್ತು. ಹೆಚ್ಚು ಕಡಿಮೆ ಇರ್ಬೇಕು ಹಂಗಂತೇಳಿ ಇನ್ನೊಂದು ಎರಡು ಮೂರು ಜೋಡು ತೊಗೊಂಡ್ಬಿಡ್ತೀನಿ. ಯಾವ ಏನು ಬೇಕಾಗಿತ್ತೆ? ಇಲ್ಲಪ್ಪ ನನಗೇನು ಬೇಕಾಗಿಲ್ಲ. ಇದೇನಿದು ಬ್ಯಾಗ್ನೇ ಬಟ್ಟೆ ಬೇರೆ ಇಟ್ಕೊಂಡು ಎಲ್ಲಿಗೆ ಹೊಂಟಿದಿ? ಅದು ಎಲ್ಗಿಲ್ವಾ ಎಲ್ಗಿಲ್ಲ. ಈ ದೋಸ್ತರ ಜೋಡ ಒಂದಿಟ್ಟು ಇದಕ್ಕೆ ಹೋಗಿ ಬರ್ತೈತೆ. ಮಾತಾಡ್ಕೊಂಡು ಹೊಂಟಿದ್ದೆ ಉಸಿರು ಕುಡಿ. ಮಾತಾಡ್ಕೊಂಡು ಹೊಂಟಿರಿ? ದೋಸ್ತರು ಕೂಡ ಹೋಗೋದದ? ಅಲ್ಲ ಮತ್ತೆ ಏನು ಒಂದು ಮಾತು ಹೇಳಿಲ್ಲ ಹುಡುಗ, ನನಗಾಗ್ಲಿ ನಿಮ್ಮ ಅಪ್ಪಗಾಗ್ಲಿ ಹೇಳೇ ಇಲ್ಲ. ಅದು ಏನೋ ನಿಮ್ಮ ಅಪ್ಪನ ಮುಂದೆ ಹೇಳಿದ್ದ ಏನತ್ತವ? ಏನಂತ ಗೊತ್ತಿಲ್ಲ ನಿನಗೆ? ಅದೇವಾ ಓಲಕ್ಕೆ ಇಸ್ ರೊಕ್ಕ ಕೇಳಿದ್ದೆ. ಅಲ್ಲ ಹೋಲಕ್ ರೊಕ್ಕ ಕೇಳಿದಿ, ಮತ್ತೆ ನಿಮ್ಮ ಅಪ್ಪನ ಮುಂದೆ ಹಿಂಗೆ ಹೋಗ್ತೀನಪ್ಪ ದೋಸ್ತರು ಕೂಡ ಇಷ್ಟು ದಿನ ಆಕೈತಿ ಹಿಂಗಿಟ್ಟು ದಿನಕ್ಕೆ ಹೊಳೆ ಬರ್ತೀನಿ ಅಂತ ಹೇಳಿ ಏನು ನಿಮ್ಮ ಅಪ್ಪನ ಮುಂದೆ ಹೇಳಿಯ ಏನು ನನ್ನ ಮುಂದೆ ಹೇಳಿಯ? ಇಲ್ಲವಾ ಹೇಳ್ಬೇಕು. ರೊಕ್ಕ ಕೊಟ್ಟ ಮ್ಯಾಗ ತೇಸಿಂದ್ರ ಮಾಡಿ ಗಪ್ಪಾಗಿದ್ದೆ. ಈಗ ನೀನೇ ಬಂದಿಲ್ಲ ತಗೋ ನೋಡ್ದಲ್ಲ. ಆಯ್ತು ಹೇಳಿನಲ್ಲಿ ಈಗ ನೀನೇ ಅಪ್ಪಗೆ ಹೇಳವಾ? ಏನೋ ನಾ ಹೇಳ ಏಪ್ಪ, ನಾ ಹೇಳಿದ್ರೆ ನನಗೆ ಕಕ್ಕನ ಮಾಡ್ತಾನೆ ನಿಮ್ಮ ಅಪ್ಪ. ಈ ನಾ ಎಲ್ಲಿ ಹೇಳಪ್ಪ, ನೀನೇ ಹೇಳು. ಯವ ಹಂಗ್ಯಾಕೆ ಮಾಡ್ತೀಯಾ ಹೇಳು. ಹೌದು ನಿಮ್ಮ ಅಪ್ಪಗೆ ರೊಕ್ಕ ಕೇಳಿಲ್ಲ, ಎದಕ್ಕೆ ಬೇಕಂತ ಕೇಳಿದ್ ಮೊದಲು ಅದನ್ನ ಹೇಳ ನನಗೆ. ಅವಾಗ ಏನೋ ಒಂದು ಹೇಳಿ ನೀವು ಅದೆಲ್ಲ ಎಲ್ಲಿ ಹೇಳ್ಕೊತ ಕುಂದ್ರದಕ್ಕೈತಿ. ಈಗ ಹೋಗಿ ಬಂದ್ಯಾಗ ಹೇಳ್ತೀನಂತ ನೀ ಹೇಳವ ಅಪ್ಪಗ. ಇಲ್ಲಪ್ಪ ನನ್ನ ಕೈಲಿ ಆಗಲ್ಲ, ನೀ ಹೇಳು. ಈ ಸದ್ ನೋಡು ನೀ ಬ್ಯಾಗ್ ತೊಗೊಂಡು ಹೊಂಟಿರಿ. ಈಗ ನಿನಗೆ ರೊಕ್ಕ ಬೇಕಂದ್ರೆ ನಿಮ್ಮ ಅಪ್ಪ ಹೇಳಿ ಕೇಳಿ ಇಸ್ಕೊ. ಒಂದಾಗಿತ್ತು ಬಿಡು, ಇದ್ರ ಮೇಲೆ ನೀನು ಮರ್ಜಿ ನೋಡು. ನೀ ಇಟ್ಟಕ್ಕೂ ನಿಮ್ಮ ಅಪ್ಪನ ಕೈಲಿ ರೊಕ್ಕ ಕೇಳಿಯಲ್ಲ, ನಿಮ್ಮ ಅಪ್ಪನ ಬೆಳಕ ಏನಂತ ಕೇಳಿ ಅಂತ ಹೇಳು ಅಂದ್ರೆ ನಾನು ಏನದ ಹೇಳ್ತೀನಿ. ಯಾವ ಹಂಗ್ಯಾಕೆ ಮಾಡ್ತೀವಿ? ಹಂಗೂ ಇಲ್ಲ ಹಿಂಗೂ ಇಲ್ಲ. ಏನು ಒಬ್ಬನೇ ಮಗತ್ತೆ ಸಲಿಗೆ ಕೂಡ ಸಲಿಗೆ ಮೇಸೆ ಹೇಳಕತ್ತೇನ? ಯಾವ ಕಾಲ್ ಬೀಳ್ತೀನಿ ಯಾವ ನೋಡಪ್ಪ, ನೀ ಕಾಲು ಬಿದ್ರು ಇಲ್ಲ ಕೈ ಮುಗುರು ಇಲ್ಲ. ನೀ ಏನಂತ ಹೇಳಿ ರೊಕ್ಕ ಇಸ್ಕೊಳಕತ್ತಿ ಅದು ಹೇಳ ನಾನು ಮುಂದೆ ಮೊದಲ. ನೀನು ಅವನು ಅದು ಬೈಕ್ ತೊಗೊಳತಿಗಿ ಒಂದಿಷ್ಟು ದೋಸ್ತರ ಬೆಲೆ ಇಸ್ಕೊಂಡಿದ್ನ್ಯಾ, ಅದು ಕೊಡ್ಬೇಕಂತ ಹೇಳಿನಿ. ಸುಳ್ಳು ಹೇಳೋದು ಕಲ್ತಿಯನಂಗಾಯ್ತು. ಕಲಿಲಾಕಿರ್ ಬಿಡು, ಎಲ್ಲ ಒಟ್ಟು ಸುಳ್ಳು ಹೇಳಕತ್ತಿದ್ ನಾ ಮುಂದೆ. ನಾವು ಮಗ ತೇಕಿಸಿನ ನಂಬಿಕೆಸಿನ ಹೇಳಿದ ಕಣ್ಣು ಮುಚ್ಕೊಂಡು ಕೂತೋರು. ಯಾವ ಅದು ಹಂಗಲ್ಲ, ಇಸ್ಕೊಂಡದ್ದು ಖರೇನೆ ಸುಳ್ಳು ಅಲ್ಲ. ಇಸ್ಕೊಂಡದ್ದು ಕರ್ನೆ ಸುಳ್ಳಲ್ಲ. ಮತ್ತೆ ಈಗ ಅವ್ರಿಗೆ ರೊಕ್ಕ ಒಯ್ದು ಕೊಟ್ರ ನಿನಗೆ ಹೋಲಕ್ ರೊಕ್ಕ? ಅದೇ ಪೂರ್ತಿ ಹೇಳ್ತಾನ ಕೇಳು. ಆಯ್ತು ಹೇಳಪ್ಪ. ಅದು ಅದೇ ಅವ್ರ ಕೈಲಿ ಇಸ್ಕೊಂಡಿದ್ನ್ಯಾ ಹೇಳಿನಿ ಅವ್ರಿಗೆ. ಈಗ ಮತ್ತು ನಾ ನಿಮ್ಮ ಜೊತೆ ಬರ್ಬೇಕಂದ್ರೆ ರೊಕ್ಕ ಏನದ ಕೊಡೋದಾಗಲ್ಲ. ಇನ್ನೊಂದಿಷ್ಟು ದಿನ ಬಿಟ್ಕೊಡ್ತೀನಿ. ಈಗ ಅವೇ ರೊಕ್ಕ ಏನದ ನಾ ತೊಗೊಂಬರ್ತೀನಿ ಅಂತ ತೇಸಿ ಅಂದಿನಿ. ಅವ್ರೇನದ ಅದಕ್ಕೆ ಆಯ್ತು ಬಾ ಅಂತ ತೇಸಿದ್ರೆ ಏನೋ ದೋಸ್ತಿ ಒಳಗೆ ನಡೀತದ ತೇಸಿದ್ರು ಅಂದರು. ಅದಕ್ಕೆ ಹೊಂಟೀನಿ. ಯಾರಿಗೆ ಗೊತ್ತು ನೋಡಪ್ಪ, ಕರೆ ಹೇಳಕತ್ತೀಯೋ ಸುಳ್ಳು ಹೇಳಕತ್ತೀಯೋ. ನನಗಂತೂ ನಿನ್ನ ಮೇಲೆ ನಂಬಿಕೆ ಬರೋಲ್ತು. ನೀನು ಹೇಳಕತ್ತೈತೆ ಹ್ಞೂ ಅನ್ಬೇಕು ಅಟ್ಟೆ ನಾ ಈಗ. ಅಲ್ಲೇವಾ ಈಗ ಮಾತಾಡಿದ್ರೆ ಹೆಂಗೆ ಹೇಳು? ಹೆಂಗೆ ಹೇಳೋದು ನಾ ಏನು ಹೇಳಪ್ಪ? ನಾ ಏನು ಹೇಳಿ? ಈಗ ಏನು ಎಲ್ಲ ಹೋಗೋದು ಮಾಡೋದು ನನಗೆ ಕೇಳೇ ಹೋಲಕತ್ತೀಯ? ಎಲ್ಲ ಒಟ್ಟು ತಂದೆ ತಾಯಿ ಇರತ್ತೆ ನಮ್ಮ ಮುಂದೆ ಹೇಳಿದೆ, ಏನರ ಮಾಡಿದೆ? ಇಲ್ಲ ಮತ್ತೆ ಹಂಗೆ ಹೇಳಿದ್ರೆ ಹೆಂಗಂದ್ರೆ ಏನು ಹೇಳ್ಬೇಕು ನಿನ್ನ? ಯಾವ ಹೇಳನ್ನೆಲ್ಲ ಹೇಳ್ಬೇಕಂತ ತೇಸಿ ಮಾಡಿದ್ದೆ. ಬಂದು ಹೇಳ್ಬೇಕಂದ್ರೆ ನೀನೇ ಬಂದು ಒಳಗೆ ಹೇಳಕತ್ತಿಲ್ಲನು. ಏನೀಗ ತಡಕಿಲ್ಲದ ಏನದ ನೀವು ಬಲ್ಯಾಕಿಂತ ರೊಕ್ಕ ಇಸ್ಕೊಂಡು ಹೋಗೇ ಬಿಟ್ಟು ನಾನು ನಿಮ್ಗೆ ಹೇಳಾರ್ದೆ ಎಲ್ಲರೇ ಏನೇನು ಅವನು ಏನು ಮುಂದೆ ಅದನ್ನು ಮಾಡಿದ್ರು ಮಾಡಬೇಕು, ಹೇಳಕ್ಕಾಗಲ್ಲ. ಯಾವ ಆಯ್ತು ಹೇಳಪ್ಪ ಆಯ್ತು. ನಿಮ್ಮಪ್ಪ ಹೋಗ್ಯಾನ ಇಸ್ಕೊಂಬರ್ತೀನಿ ಅಂತ ಹೇಳಿ ಇಸ್ಕೊಂಬಂದು ಕೊಟ್ಟನಂದ್ರೆ ಏನೈತಿ ತಂದು ಕೊಡ್ತೀನಿ ತಗೋ. ರೊಕ್ಕದ ಅಲ್ಲೇವ ಅಪ್ಪಗೆ ಹೇಳು. ಆಯ್ತು ಹೇಳಪ್ಪ. ತಂದೆ ಅನ್ನತ್ತೆ ಇಸಿ ಅನ್ನೋದು ಕೂನರ ಆದಲ್ಲಿನ ನೆನಪರ ಇಟ್ಕೊಂಡಿಯಲ್ಲ. ಇನ್ನು ನನ್ಗರೆ ಹೇಳತ್ ಹೇಳಕತ್ತಿ. ನಾನು ಕೇಳಿಕಂದ್ರೆ ಇಲ್ಲಿ ಇಬ್ಬರಿಗೆ ಹೇಳಾದೆ ಹೋಗಿದ್ದೀನಿ, ಯಾರಿಗೆ ಗೊತ್ತ? ಯಾವನೂ ಇಲ್ಲ ಬೆವ್ವನೂ ಇಲ್ಲ. ಏನು ಊಟದ ಹೆಂಗೆ ಮಾಡ್ತೀರಿ ಮತ್ತೆ? ಎಷ್ಟು ಮಂದಿ ಹೊಂಟಿರಿ, ಎಲ್ಲಿ ಹೊಂಟಿರಿ, ಎಷ್ಟು ದಿನ ಹೋಗ್ತೀರಿ? ಒಂದು 4-5 ಮಂದಿ ಹೊಂಟಿವಿ. 4-5 ಮಂದಿ ಹೊಂಟಿರಿ. ಮತ್ತೆ ಊಟದ ಹೆಂಗೆ ಮಾಡೋರು? ಊಟದ ಎಲ್ಲೇ ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ದಾಸೋಗ ಇರ್ತತ್ತ, ಅಲ್ಲಿ ಇರ್ತಿರ್ತೀವಿ. ಒಂದೊಂದು ಊಟ ಏನದ ಹೊರಗೆ ಹಾಕೈತಿ. ಹೊರಗೆ ಹಾಕೈತೆ ಅಂದ್ರೆ ಎಷ್ಟು ದಿನ ಹೋಗೋರು ನೀವು? ಹಂಗೆ ಒಂದು 4-5 ದಿನ. 4-5 ದಿನ ಅಂದ್ರೆ ಒಂದೊಂದು 5 ಊಟ ಹಾಕವ. ಹಂಗೆ ಊಟದ ಲೆಕ್ಕನ ಹಿಡಿದ್ರೆ ಮತ್ತೆ ಅಂಥದ್ದು ಏನರ ತೇಸಿ ದೋಸ್ತರು ಇರ್ತೀರಿ, ಅದನ್ನು ತಿನ್ನು ಇದನ್ನು ತಿನ್ನು ಅನ್ಕೋತ ತಿತ್ತಿರಿ ಮಾಡ್ತೀರಿ. ಹಿಂಗಾಗಿ ರೊಕ್ಕ ಬಕ್ಕಳೆ ಬೇಕಿದಕ್ಕೆ. ಇವ ನೋಡ್ತೀನಿ ಅದಾಟ ಏನದ ಕೈ ಹತ್ತಿರ ಕಿಸಿದ್ರೆ ಅದಕ್ಕೆ ಇದಕ್ಕೆ ಏನು ಖರ್ಚು ಮಾಡಕ್ಕೆ ಹೋಗಲ್ಲ. ಉಂಡ್ರೈಟ್ ಹೊಟ್ಟಿಗೆ ಉಂಡು ಕಿಸಿದ್ರೆ ಏನದ ನಾ ರೊಕ್ಕ ಏನದ ಹೊಳ್ಳಿ ಉಳಿಸ್ಕೊಂಡ್ಬರ್ತೀನಿ ಹೇಳು. ನೋಡಪ್ಪ ಏನು ಮಾಡ್ತಿ, ಓದ್ತೀರಿ ದೋಸ್ತರು ಕೂಡಿ ಕಿಸಿದ್ರೆ ಏನೈತಿ. ಹೋದ್ರೆ ಮತ್ತು ಅವ್ರು ನೀನು ತಿನ್ಸಿದ್ರೆ ನೀ ಅವ್ರು ತಿನ್ನಿಸ್ಬೇಕು, ಅವ್ರು ನೀನು ತಿನ್ಸಿದ್ರೆ ನೀನು ಹೊಳ್ಳಿ ಅವ್ರು ತಿನ್ನಿಸಬೇಕು. ಮತ್ತು ಅವರು ಎಲ್ಲಿ ಉಳಿತಾವ ಅದನ್ನು ಉಳಿತಾವ ಥರ ಹೇಳ ಇದು ಉಳಿಸ್ಕೊಂಬಾತಾರೆ. ನಾರು ಹೆಂಗೆ ಹೇಳಿ ನೋಡು ಹೆಂಗೆ ಮಾಡ್ತಿ. ಖರ್ಚು ಏನದ ಹಿಡಿದು ಕಿಸಿ ಮಾಡ್ಕೊಂಡು ಕಿಸಿ ಬಾ. ಅಪ್ಪ ಏಟ್ ತಂದು ಕೊಡ್ತಾನೆ ಬೇರೆ ರೊಕ್ಕ? ನೀ ಏಟ್ ಹೇಳಿ ಯಾರು ತಂದು ಕೊಡ್ತಾನ? ಹೌದಾ ಹಂಗಂದ್ರೆ ಆಯ್ತು ಹೇಳವ. ಹೌದು ಏಸ್ ಹೇಳಿ ಆಪ್ ತಂದು ಕೊಡ್ತಾನೆ ಹೇಳವ. ಎಷ್ಟು ತೊಗೊಂಡು ಏನು ಮಾಡ್ತಿ? ಆಪ್ ತಂದು ಕೊಡೋದು ಗೊತ್ತದಪ್ಪ ನನಗೆ. ನೀ ಏಟ್ ಹೇಳು ಅದು ಕೇಳಕತ್ತೀನಿ. ಅದು ಒಂದು 20,000 ರೂಪಾಯಿ ಹೇಳಿನಿ. ಏನು 20,000 ರೂಪಾಯ? 4-5 ದಿನಕ್ಕೆ ಹೋಗಿ ಬರಕ 20,000 ರೂಪಾಯ? ಅವ್ವ
ಯವ್ವ ಅಲ್ಲ 20 ರೂಪಾಯಿ ಭಾಳ ಆಯ್ತನ ಇಲ್ಲಪ್ಪ ಇಲ್ಲ 20,000 ರೂಪಾಯಿ ಅಂದ್ರೆ ಇನ್ನೂ ಭಾಳ ಅಲ್ಲ ಬಿಡು ನಮಗೆ ಭಾಳಪ್ಪ ಯಾಕಂದ್ರೆ ಹೇಳು ನಾವು ಬಡವ್ರಪ್ಪ ನಿನ್ನಂಗ ಇದ್ದವ್ರಲ್ಲ ನಮ್ಗೆ ದುಡಿತನ ಹೊತ್ತು ಹೊಂಡಂಗಿಲ್ಲ ದುಡ್ಕೊಂಡು ತಿನ್ನತನ ಹೊತ್ತು ಹೊಂಡಂಗಿಲ್ಲ ದುಡ್ದು ಕೇಸಿದ್ರ ಹೊಟ್ಟೆ ತುಂಬಿಸ್ಕೋಬೇಕು ನಾವು ದುಡುಕಿ ಮೇಲೆ ನಮ್ಮ ಜೀವನ ಅದಪ್ಪ ನಿಮ್ಮಂಗೆ ಏನದ ನಮ್ಗೆ ದೊಡ್ಡ ಶ್ರೀಮಂತರೇನಲ್ಲ ನಿನ್ನಂಗೆ ಏನದ ನಮ್ಗೆ ದೊಡ್ಡ ಆಸ್ತಿ ಪಿಸ್ತಿ ಅದು ಏನೂ ಇಲ್ಲಪ್ಪ ನಿನ್ನ ಬಲ್ಯಕ್ಕೆ ಇದ್ದಿರ್ಬೇಕಪ್ಪ ಅಟ್ಟು ನಾವು ಬಡವ್ರಪ್ಪ ನಮ್ಗೆ ಅದು ಭಾಳಪ್ಪ ಯವ್ವ ಏನು ಹಿಂಗೆ ನಕತಿ ಏನ್ ಹಿಂಗೆ ನಕತ್ತಿ ಅಂದ್ರೆ ಮತ್ತೆ ಇರ್ಬೇಕು ಅಲ್ಲ ಏನ್ ದೊಡ್ಡ ಇದ್ದ ರಾಜನ ಮಗ ಇದ್ರಗಪ್ಪ ಏನದ 20,000 ರೂಪಾಯಿ ಭಾಳ ಅನುಭವ ಅಂತೀರಿ ಮತ್ತೆ ಏನ್ ದೊಡ್ಡ ನೌಕರಿ ಮಾಡಕ್ ಹೋಗ್ಯಾನ ಏನ್ ದುಡ್ಡು ತಂದು ನಮ್ಮ ಕೈ ರೊಕ್ಕ ಕೊಡ್ತೀಯ ಭಾಳ ಅನುಭವ ಅಲ್ಲಕ ಎಷ್ಟು ಸುಲಭ ಅಲ್ಲಕತ್ತಿಯಲ್ಲ ಭಾಳ ಅನುಭವ ಅಂತ ಹೇಳ್ಕೇಸಿದ್ರ ಯವ್ವ ಅಲ್ಲ 20,000 ರೂಪಾಯಿ ಹಿಂಗೆ ನಕತಿಯಲ್ಲ ನಮ್ಮ ದೋಸ್ತರು ಎಷ್ಟು ರೊಕ್ಕ ತರ್ತಾರೆ ಗೊತ್ತನವ್ರು ಹೂನಪ್ಪ ನಿಮ್ಮ ದೋಸ್ತರು ತರ್ತಿರ್ಬೇಕು ಯಾಕಂದ್ರ ನಿಮ್ಮ ದೋಸ್ತರು ತಾಯಿ ತಂದಿ ಇದ್ದವ್ರು ಇದ್ದಿರ್ಬೇಕು ಶ್ರೀಮಂತರು ಇದ್ದಿರ್ಬೇಕು ಅದಕ್ಕೆ ಅವ್ರು ತರ್ತಾರ ಅವ್ರು ಕುಣ್ದಂಗ ನೀ ಕುಡಿತೀನಿ ಅಂದ್ರೆ ನಡೆಯಂಗಿಲ್ಲಪ್ಪ ಇಲ್ಲಿ ದುಡಿಯೋರು ಯಾರು ಹೇಳು ದುಡಿಯೋರು ಯಾರು ದುಃಖ ಬಡಿಯೋರು ಯಾರು ಇರವ್ ನೀವು ಒಬ್ಬ ಮಗ ಇದಿ ಮನಾರ್ ದೊಡ್ಡವಾಗಿದಿ ಇಂದಲ್ಲ ನಾಳೆ ಲಗ್ನ ಮಾಡಿ ಕೊಟ್ರ ಮಕ್ಕಳದು ಸೊಸಿ ಬಂದ್ರ ಸಂಸಾರ ಮಾಡ್ತಿದಿ ಅಲ್ಲ ದುಡಿಬೇಕು ಮಾಡಬೇಕು ಅನ್ನೋ ಎತ್ತಿ ನಿನಗಿಲ್ಲ ಮುದುಕ್ ಮನುಷ್ಯ ಅದಕ್ಕೆ ತಂದು ಅದಕ್ಕೆ ಇಟ್ಟು ಕುಂದ್ರಿಸ್ಬೇಕು ನಾ ದುಡಿದು ಕೇಸಿ ನಮ್ಮ ಅಪ್ಪ ನಮ್ಮನ್ನು ಸಾಕಬೇಕು ಅನ್ನೋದು ನೀನು ಬಲ್ಲೇಕ್ ಇಲ್ಲೇ ಇಲ್ಲ ಈಗ ಏನಾದ್ರು ದೋಸ್ತರು ಆಟ ತರ್ತಾರ ಇಟ್ಟು ತರ್ತಾರ ಹೇಸಿ ಅಂತೀರಿ ನಿಮ್ಮ ದೋಸ್ತರು ನಿನ್ನಂಗೆ ತಿರುಗಾಡ್ತಾರೋ ಏನು ಕೆಲಸ ಇಲ್ಲಾರ್ದೆ ಏನು ಅವ್ರು ಕೆಲಸ ಮಾಡ್ತಾರೋ ಯವ್ವ ಏನು ಹಿಂಗೆ ನಕತಿ ನೀ ಮಾತಾಡೋದು ಸರಿ ಇಲ್ಲ ನೋಡ್ಬೆ ಹೌದಪ್ಪ ಹೌದು ನಾ ಚಲೋದು ಮಾತಾಡ್ತೀನಲ್ಲ ಅದಕ್ಕೆ ನೀನು ಸರಿ ಬರಂಗಿಲ್ಲ ನಾನು ನಿನ್ನಂಗೆ ಕುಣಿದಿದ್ದೆ ಅಂದ್ರೆ ಬರೋಬ್ಬರಿ ಇರ್ತಿತ್ತೇನೋ ಅಲ್ಲ ಏ ಅದು ಹೋಲ್ ಬಿಡವ ಈಗ ಹೆಂಗ ನೀನು ರೊಕ್ಕ ಕೊಡಿಸ್ತೀವೋ ಇಲ್ಲ ಅದು ಹೇಳಿ ಈಗ ಕೊಡಿಸ್ತಿಲ್ಲಕೇನು ಬಿಡು ಆಪ್ ತಂದು ಕೊಡ್ತೀನಿ ಅಂದನ ಈಗ ನನಗೆ ಹೋಗಂದೆ ಬೇಡಂದೆ ಅದು ಹೇಳು ಹೋಗಂದೆ ಬೇಡಂದೆ ಅದು ಹೇಳಕ್ಕೇನದ ನೀ ನಾನು ಕೇಳಿಸಿದ್ರೆ ರೀತಿ ತಯಾರಾಗಿದೇನು ಇಲ್ಲಲ್ಲ ನಿನ್ನ ಮನಸ್ಸಿಗೆ ಬಂದಾಗ ನೀ ಕುಡಿಲಕತ್ತಿ ಕುಡಿ ಹೋಗಕತ್ತಿ ತಯಾರಾಗಿದಿ ರೊಕ್ಕನ ಕೊಡಕ್ಕೆ ನಿಮ್ಮ ಅಪ್ಪ ಅಂದನ ಹೋಗು ನಿನಗೇಕೆ ನಾ ಬೇಡಲ್ಲಿ ನಿನಗೇನ್ರ ಬೇಡ ಹೋಗಬೇಡಂದೇನ ನನಗೆ ನಮ್ಮ ಬಲ್ಯಕ್ಕೇನದ ಅಷ್ಟು ರೊಕ್ಕ ಕೊಡೋದಾಗಲ್ಲಪ್ಪ ನೀ ಕೇಳ್ದಟ್ಟು ನಮ್ಮ ಕೈಲಿ ಎಟ್ಟತ್ತ ಅಟ್ಟು ಕೊಡ್ತೀವಿ ಅಟ್ಟದಾಗ ಹೋಗಿ ಬಾತ ನಾ ಹೇಳಕತ್ತೀನಿ ನಿಮ್ಮ ಕೈಲಿ ಏಟಾಕೈತಿ ನಮ್ಮ ಕೈಲಿ ಏಟಾಕೈತಿ ತಡಿ ನಿಮ್ಮ ಅಪ್ಪ ಹೋಗೇನಲ್ಲಿ ಇಸ್ಕೊಂಬರಕ ಎಲ್ಲಿ ಇಸ್ಕೊಂತ ನೋಡ್ತಾನ ನೋಡ್ಕಿಸಿ ಎಷ್ಟು ಆತ ಅಟ್ಟು ಇಸ್ಕೊಂಬಂದು ಕೊಡ್ತಾನ ಅಟ್ಟದಾಗ ಹೋಗು ಆಯ್ತು ಹೇಳು ನಿಮ್ಗೆ ಮಗ ಚಂದ ಇರ್ಬೇಕು ಖುಷಿ ಇರ್ಬೇಕು ಖುಷಿಲೇ ಇರ್ಬೇಕು ಅನ್ನೋದಿಲ್ಲ ಬರೇ ಇಬ್ರು ಕೂಡಿ ಏನದ ರೊಕ್ಕ 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 ಬಡ್ಕೋತಿರೋ ಇಬ್ರು ಕೂಡಿ ಅದು ಎಟ್ಟರ ರೊಕ್ಕತಿರೋ ಏನು ತಡಿ ನನಗೊಂದು ಕಾಲ್ ಬರ್ತದೆ ರೊಕ್ಕದ್ದು ಅವಾಗ ಏನಾದ್ರು ದುಡ್ದು ಕಿಸಿದ್ರ ತಂದು ಕೊಡ್ತೀನಿ ಅದು ಎಷ್ಟು ಇಟ್ಕೋತಿ ನೋಡ್ತೀನಿ ನಾನು ಆಯ್ತಪ್ಪ ಆಯ್ತು ನೀ ದುಡ್ದು ಕಿಸಿದ್ರೆ ತಂದು ನನ್ನ ಕೈಯಾಗ ಕೊಡು ಆ ರೊಕ್ಕ ನೋಡಿದಾಗ ಅವಾಗ ನನ್ನ ಮಗ ದುಡಿತಾನವ ನನ್ನ ಮಗನೂ ಒಬ್ಬ ಮನುಷ್ಯ ಆದ 4 ಮಂದಿ ಆಗತ್ತೆ ಹೇಳಿಸಿದ್ರೆ ನಾನು ಹೆಮ್ಮೆಯಿಂದ ಏನಾರ ಹೇಳ್ಕೊತ ತಿರುಗಾಡ್ತೀನಿ ಈಗೇನಾದ್ರು ತಂದೆ ತಾಯಿ ಇದ್ರಾಗೆ ಬದುಕ್ಲಕತ್ತಿ ಅಂದ ಬಳಕ ಈಗ ಏನಂದ್ರೆ ಸುಮ್ಮ ಇರ್ಬೇಕು ನೀ ಇರ್ಲವ ಇರ್ಲಿ ಅದೇನಾತಾರಲ್ಲ ಅತ್ತಿಗೊಂದು ಕಾಲ ಸಸಿಗೊಂದು ಕಾಲತ್ತ ಈಗ ನಾನು ಏಟು ಅಂತೀಯ ಅನ್ನು ಇರ್ಲಪ್ಪ ಬರ್ಲಿ ಈಗ ನಾ ಅತ್ತೆ ನೀ ಸಸಿ ಅಲ್ಲ ನಿನಗೊಂದು ಕಾಲ ಬಂದಾಕರ್ ನೀ ಮಾತಾಡಕತ್ತು ಅಂದಂಗ ಊಟಕ್ಕೊಂದಿಟ್ಟೇನ್ರ ಚಪಾತಿ ಗಿಪ್ಪತಿ ಉದ್ರ ಬ್ಯಾಳೆ ಮಾಡಿ ಕಟ್ಲೆ ಹೆಂಗ ಅದೇನು ಬೇಡ ಏನು ಬೇಡ ಅಂದ್ರೆ ಗೊತ್ತೇನ ಹಂಗೆ ಹೋಗ್ತೇನ ಹ್ಞೂ ಅನ್ಕೋತೇನದ ಹಂಗೆ ಹೋಗ್ತೀನಿ ತೇಸಿ ಕುಳ್ಕೊತ್ ಕುಂದ್ರಬೇಡ ತಡಿ ಎಟತಿ ಹೋಗಿ ಕೇಳಿನು ನೀ ಹೋಗುಟ್ರಾಗ ಏನದ ಒಂದು 10-20 ಚಪಾತಿ ತೊಗರಿ ಬೇಳೆ ಕಡ್ಲಿ ಬೇಳೆ ಏನದ ನೆನೆ ಹಾಕ್ತೀನಿ ಹಾಕಿಸ್ತೀನಿ ಉದ್ರ ಬ್ಯಾಳೆ ಮಾಡಿ ಕಟ್ತೀನಿ ಅಂತ ಎಣ್ಣೆಯಾಗ ಪಾಣಿ ಹುಡುಗು ಅದೇನದ 2 ದಿನ 3 ದಿನ ಇಟ್ಟರು ಹಣಸಲ್ಲ ತೊಗೊಂಡು ಕಿಸಿ ಹೋಗು ಯವ್ವ ಬ್ಯಾಳೆ ಅದೆಲ್ಲ ಯಾಕೆ ಬೇಡ ಯವ್ವ ಅವ್ರು ಏನೋ ಕಟ್ಕೊಂಬರಲ್ಲ ನಾವು ಒಬ್ಬನೇ ಕಟ್ಕೊಂಡು ಹೋಗ್ಲಿ ಏನು ನಾ ಹೇಳಿಲ್ಲ ನಿನಗೆ ಅವಾಗ ಅವ್ರು ಯಾರು ಕಟ್ಕೊಂಡ್ ಬರ್ತಾರ ಬಿಡ್ತಾರ ಅವ್ರನ್ನು ನೀ ಕುಣಿಬೇಡ ನಿನ್ನ ಹಾಸಿಗೆ ಏಟದ ಅಟ್ ನೀ ಕಾಲ್ ಚಾಚು ಹೇಳ್ತೀನಿ ಕೇಳು ಅವ್ರನ್ನು ನೀ ಕುಣ್ಕೋತ ಹೋದ್ರೆ ನೀ ದಂಡಿ ಮುಟ್ಟಂಗಿಲ್ಲ ಅವ್ರು ಯಾಕಂದ್ರೆ ದುಡಿತಿರ್ಬೇಕು ಅವರು ದುಡಿದ ಕೇಸಿನ ಜೀವನ ಮಾಡ್ತಾರ ನಿನ್ನಂಗೇನದ ಅಪ್ಪೆ ಪಾಳಿಗಪ್ಪೆ ಏನೋ ತಿರುಗಾಡೋದಿಲ್ಲ ಏ ಆಯ್ತಳವ ನೀವು ಒಂದು ಮಾತಂದ್ರೆ 20 ಮಾತು ಹೇಳ್ಕೊಂಡು ಕುಂದಿರ್ತಿ ಆಯ್ತು ಮಾಡಿ ಏನು ಮಾಡ್ತಿ ಮಾಡು ಮಾಡಿ ಕಸಿ ಕಟ್ಟು ತೊಗೊಂಡು ಹೋಗ್ತೀನಿ ಆಯ್ತು ಎಟತ್ತಿ ಹೋಗ್ತೀನಿ ನಾ ಏಟಾಗದಿ ಟೈಮ್ 11-12 ಆಗಿರ್ಬೇಕು ಹಂಗಂದ್ರೆ ನಾ ಸಂಜೆ 6-6:30 ಒಳಗೆ ಹೋಗ್ತೀನಿ ಅಟತ್ತಿಗೆ ಹೋಗ್ತಿಲ್ಲ ಆಯ್ತು ತಗೋ ಮಾಡಿ ಕಟ್ತೀನಿ ಬ್ಯಾಳೆ ಅಟತ್ತಿಗೆ ಏನದ ಈಗ ನೆನಿಟ್ನೆ ಬ್ಯಾಳೆ ಅಟತ್ತಿಗೆ ನೆನಿತಾವ ನೆನೆದಂದ್ರೆ ಒಣಗಿನೂ ಮಾಡಕ್ಕೆ ಪಾಡಕತ್ತಿ ಮಾಡಿಸಿ ಕಟ್ತೀನಿ ತೊಗೊಂಡು ಹೋಗತ್ತಿ ಆಯ್ತು ಹೇಳು ಓ ಬಂದೆ ನಿಮ್ಮ ಅಪ್ಪ ಬಂದ ಈಗ ಬಂದ್ ಕೇಸಿ ಏನದ ಹೊರಗೆ ಕುಂದ್ರು ಒಂದಿಟ್ಟು ಹೆಂಗ ಏನು ಎಲ್ಲಿ ಹೋಗ್ತೀರಿ ಒಂದಿಟ್ಟು ಬಂದ್ ಕೇಸಿದ್ರೆ ಏನದ ತಂದೆ ಮುಂದೆ ಹೇಳ್ಕೊ ನಾನು ಏನಾರ ಹೇಳ್ತೀನಿ ಅಂತ ಯಾವ ನೀನೇ ಹೇಳು ಅದೆಲ್ಲ ಹೇಳ್ಬೇಡ ನಾ ಏನು ಹೇಳಕತ್ತೀನಿ ಅತ್ತ ಮಾಡು ಆಯ್ತು ಹೇಳು ಎದ್ದು ಬರೋ ಬಾ ನಮ್ಮ ಅವ್ವ ಬೇಕಿ ಅಲ್ಲ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ ಬಂದು ನೋಡೇಬಿಟ್ಲು ಕೇಳೇಬಿಟ್ಲು ಹೆಂಗೆ ಮಾಡಲಿ ಅಲ್ಲ ಏನೋ 4-5 ದಿನ ಅಂತ ಹೇಳಿಬಿಟ್ಟೆ 4-5 ದಿನದಾಗಂತೂ ಹೋಗಿ ಹೊಳ್ಳಿ ಬರೋದು ಆಗೋದಿಲ್ಲ ಏನು ಮಾಡೋದು ಬಲ್ಯಾಕ್ಸನೇ ಸುಡುಗಾಡು ಫೋನ್ ಇಲ್ಲ ಏನೂ ಇಲ್ಲ ನಮ್ಮ ಅಪ್ಪನ ಬಲ್ಯಾಕ ಐತಿ ಅದನ್ನ ಇಸ್ಕೊಂಡು ಹೋಗ್ತೀನಿ ಸಣ್ಣ ಫೋನ್ ಸದ್ಯಕ್ಕೆ ಬೇಕಾಗ್ತದ ನೋಡೋಣ ನಡ್ಸಿ ವಿಚಾರ ಮಾಡಿದ್ರೆ ಬಿಡು ಈಗ ಹೊರಗೆ ಬಂದೊಳಗೆ ಹೋಗ್ತೀನಿ ಇಲ್ಲಕ್ಕೆ ಮತ್ತೆ ಓದಾಡಕ್ಕೆ ಚಾಲು ಮಾಡ್ತಾಳೆ ಬ್ಯಾಗ್ ಒಂದು ತಳಗಿಟ್ಟು ಬಿಡಲಿ ಎಲ್ಲಿ ಇಲ್ಲಿದು ಇಲ್ಲೇ ಮೂಲೆಗೆ ಇಟ್ಬಿಡ್ತೀನಿ ಎಲ್ಲ ನೋಮರೆ ನಿನ್ನ ಕುಲಪುತ್ರ ಬಾನ್ ಹೊರಗ ಏನು ಬರ್ತಾನೆ ತಡಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದ್ರಿ ಅಂದ್ಕೊಂಡು
ನೀವು ಒಂದೆರಡು ಮಾತು ಮಾತಾಡ್ತೀನಿ, ಯಾರು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ. ದಯವಿಟ್ಟು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿರಿ. ನಿಮ್ಮ ಮನಸ್ಸಿನ ಕಮೆಂಟ್ನ ತಿಳಿಸೋದು ಮರಿಬೇಡ್ರಿ, ಕೊನೆಯದ ಲೈಕ್ ಕೊಡೋದು ಮರಿಬೇಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನಿಮ್ಮ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ಅದ. ಭಾಳ ಅಂದ್ರೆ ಭಾಳ ದಿನದಿಂದ ವಿಡಿಯೋ ಮಾಡತ್ತೀನಿ, ಸಬ್ಸ್ಕ್ರೈಬರೇ ಆಗಲಾಗಿರಿ. ನೋಡ್ತಿರ ಕಡೆ ವಿಡಿಯೋಗಳು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾಗಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಿಂಗೆ ನೋಡಬೇಡ್ರಿ. ದಯವಿಟ್ಟು ಆದಷ್ಟು ಬೇಗ 1000 ಸಬ್ಸ್ಕ್ರೈಬರ್ ರೀಚ್ ಆಗಲಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ದಯವಿಟ್ಟು ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಚಾನಲ್ ಮೇಲೆ ಇರಲಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಅಂದಂಗೆ ಇನ್ನೊಂದು ಮಾತ್ರಿ, ಹಿಂದಿನ ವಿಡಿಯೋಗಳೆಲ್ಲ ಭಾಳ ಅಂದ್ರೆ ಭಾಳ ಚಂದ. ದಯವಿಟ್ಟು ಆ ವಿಡಿಯೋಗಳು ನೋಡ್ಕೊಂಬರ್ರಿ. ದಯವಿಟ್ಟು ಆ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ದು ಇನ್ನೂ ಒಂದು ಚಾನಲ್ ಲಿಂಕ್ ವಿಡಿಯೋ ಕೊಟ್ಟಿರ್ತೀನಿ, ಆ ಚಾನಲ್ಗೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಲ್ಲೂ ಸಪೋರ್ಟ್ ಮಾಡಿರಿ. ಅಲ್ಲಿ ಕತ್ತಿ ಭಾಳ ಅಂದ್ರೆ ಭಾಳ ಚಂದ ಅದ. ದಯವಿಟ್ಟು ಸಪೋರ್ಟ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಏ ಬಾರೋ ನಿಮ್ಮ ಅಪ್ಪ ಬರಕತ್ತಾನ. ಹಾಂ ಬಂದೆ.